ಹಲೋ ಫ್ರೆಂಡ್ಸ್, ನೋಡಿ ಇವತ್ತಿನ ವಿಡಿಯೋದಲ್ಲಿ ಇದು ಬಾರ್ಲಿ ಅಕ್ಕಿಯಿಂದ ಗಂಜಿ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಈಗ ನೋಡಿ, ಇದೊಂದು 50 ಗ್ರಾಮ್ ಅಷ್ಟಿದೆ ಬಾರ್ಲಿ ಅಕ್ಕಿ. ನಾನೊಂದು 2 ಗಂಟೆಗಳ ಕಾಲ ಇದನ್ನು ಒಂದ್ಸರಿ ತೊಳೆದ್ಬಿಟ್ಟು ನೆನೆಸಿಟ್ಕೊಂಡಿದ್ದೀನಿ. ನೆಂದರೆ ಚೆನ್ನಾಗಿ ಬೇಯುತ್ತೆ. ಸ್ವಲ್ಪ ತುಂಬ ಹಾರ್ಡ್ ಇರುತ್ತೆ. ಒಂದು ಸ್ವಲ್ಪ ನೆನೆಸ್ಕೊಳ್ಳಿ, 1 2 ಅವರ್ಸು ಚೆನ್ನಾಗಿ ಬೇಯುತ್ತೆ. ಈಗ ಇದು ಕುಕ್ಕರ್ಗೆ ಸೇರಿಸ್ಕೊಳ್ಳೋಣ. 50 ಗ್ರಾಮ್ ಅಷ್ಟಿದೆ. ಇದು ಜಾಸ್ತಿನೂ ಹಾಕಬೇಡಿ, ಯಾಕಂದರೆ ಇದು ತಿನ್ನೋಕ್ಕಾಗಲ್ಲ. ಜಾಸ್ತಿ ಹಾಕಿಬಿಟ್ಟು ನಾವು ಬೇಯಿಸಿ ವೇಸ್ಟ್ ಮಾಡ್ತೀವಿ. ಸ್ವಲ್ಪ ಹಾಕ್ಕೊಂಡ್ರೆ ಇದು ಅನ್ನನೂ ನಾವು ತಿನ್ಕೊಂಬಿಡ್ಬೋದು ಗಂಜಿ ಜೊತೆ. ಒಟ್ಟು ನೋಡಿ ಫ್ರೆಂಡ್ಸ್, ಒಂದು ಅರ್ಧ ಲೀಟ್ರಷ್ಟು ನೀರು ಸೇರಿಸ್ಕೊಂಡಿದ್ದೀನಿ. ಸ್ಟವ್ ಹಚ್ಕೊಳ್ಳೋಣ. ಫ್ರೆಂಡ್ಸ್, ಇದು ತುಂಬ ಹಾರ್ಡ್ ಇರುತ್ತೆ. ಏನಿಲ್ಲ ಅಂದರೂ ಒಂದು 4-5 ವಿಷಿಲ್ ಹಾಕ್ಸ್ಕೊಳ್ಳಿ. ಮತ್ತು ಇದು ಸರಿಯಾಗಿ ಬೆಂದಿಲ್ಲ ಅಂದರೆ ತಿರ್ಗಾ ಓಪನ್ ಮಾಡಿ ತಿರ್ಗಾ ಒಂದು 2-3 ವಿಷಿಲ್ ಹಾಕ್ಸ್ಕೊಳ್ಳಿ. ನೈಟ್ ಬೇಯಿಸಿ ಇಟ್ಕೊಂಬಿಡಿ. ಬೆಳಗ್ಗೆ ಮಜ್ಜಿಗೆ ಹಾಕ್ಬಿಟ್ಟು ಕುಡಿಯೋಣ, ಉಪ್ಪು ಹಾಕಿ ಯಾವ ರೀತಿ ಅಂದ್ಬಿಟ್ಟು. ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ. ಒಂದು ಸರಿ ಮಾಡಿ ನೋಡಿ ಫ್ರೆಂಡ್ಸ್. ಈಗ ಒಂದು 5-6 ವಿಷಿಲ್ ಹಾಕ್ಸ್ಕೊಂಡಿದ್ದೆ ಫಸ್ಟು. ಮತ್ತೆ ಸ್ಟವ್ ಆಫ್ ಮಾಡಿ ಕುಕ್ಕರ್ ತಣ್ಣಗಾದ್ಮೇಲೆ ಮತ್ತೆ ಇದು ಕ್ಲೋಸ್ ಮಾಡಿ ಒಂದು 4 ವಿಷಿಲ್ ಹಾಕ್ಸ್ಕೊಂಡೆ. ಒಂದೇ ಸರಿ ಚೆನ್ನಾಗಿ ಬೇಯಲ್ಲ. ನೋಡಿ, ಚೆನ್ನಾಗಿ ಫುಲ್ ಬೆಂದಿದೆ, ಮೆತ್ತಗಾಗಿದೆ. ನೋಡಿ, ತಿನ್ಬೋದು ಅನ್ನನೂ, ಅಷ್ಟು ಮೆತ್ತಗಾಗಿದೆ. ನೋಡಿ, ಕಾಣಿಸ್ತಾ ಇದೆ. ಒಂದು ಸರಿಗೆ ಅಷ್ಟು ಚೆನ್ನಾಗಿ ಬೇಯಲ್ಲ. ಮತ್ತು ಒಂದು ಸ್ವಲ್ಪ ನೆನೆಸ್ಕೊಂಬಿಡಿ, 1 2 ಅವರ್ಸ್ ನೆನೆಸ್ಕೊಂಡು ಹಾಕಿ ಬೇಯಲಿಕ್ಕೆ ಚೆನ್ನಾಗಿ ಬೇಯುತ್ತೆ. ಇಲ್ಲಾಂದರೆ ಇದು ತುಂಬ ಹಾರ್ಡ್ ಇರುತ್ತೆ, ಬೇಯಲ್ಲ. ಈಗ ನೋಡಿ, ಬಗ್ಸಿಟ್ಕೊಂಡಿದ್ದೀನಿ ಕುಕ್ಕರಿಂದ. ಇದಕ್ಕೊಂದು ಸ್ವಲ್ಪ ಕಲ್ಲುಪ್ಪು ಸೇರಿಸ್ಕೊಳ್ಳೋಣ. ಸ್ವಲ್ಪ ಎಷ್ಟು ಬೇಕೋ ರುಚಿಗೆ ಅಷ್ಟು ಕಲ್ಲುಪ್ಪು ಸೇರಿಸ್ಕೊಳ್ಳೋಣ. ಈಗ ಮೊಸರು ಹಾಕಬೇಡಿ, ಮಜ್ಜಿಗೆನ ಚೆನ್ನಾಗಿ ಈ ರೀತಿ ಕಡಿದ್ಬಿಡಿ. ಸ್ವಲ್ಪ ನೀರು ಸೇರಿಸ್ಕೊಂಡು ಕಡಿದ್ಬಿಟ್ಟು ಹಾಕಿ ಚೆನ್ನಾಗಿರುತ್ತೆ. ಮೊಸರು ಹಾಕಬೇಡಿ. ಮೊಸರು ಸ್ವಲ್ಪ ಹೀಟು, ಮಜ್ಜಿಗೆ ಆದರೆ ತಂಪು. ಬೇಸಿಗೆ ಅಲ್ವಾ ಈಗ, ಈ ರೀತಿ ಮಾಡ್ಕೊಳ್ಳಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಚೆನ್ನಾಗಿ ಈ ರೀತಿ ಕಡಿದ್ಬಿಡಿ. ಕಡಿದ್ಕೊಂಡು ತಗೊಂಡು ನೋಡಿ ಫ್ರೆಂಡ್ಸ್, ಈಗ ಒಂದು 1/4 ಲೀಟ್ರ್ ಸೇರಿಸೋಣ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ನಾನು ನೀರು ಹಾಕಿನೇ ಕಡ್ದಿದ್ದೀನಿ. 1/4 ಲೀಟ್ರ್ ಸೇರಿಸಿದ್ದೀನಿ. ನಾನೊಂದು 50 ಗ್ರಾಮ್ ಅಷ್ಟು ಹಾಕ್ಕೊಂಡಿದ್ದೆ ಅಕ್ಕಿ. ಅಷ್ಟು ಜಾಸ್ತಿ ಹಾಕಬೇಡಿ. ಇದು ಸ್ವಲ್ಪ ಹಾಕಿದ್ರೆ ಸಾಕು. ಗಂಜಿ ಬಿಟ್ಕೊಳ್ಳುತ್ತೆ. ಚೆನ್ನಾಗಿ ಬೇಯಿಸ್ಬೇಕಿಲ್ಲ ಅಂದರೆ ಗಂಜಿ ಸರಿಯಾಗಿ ಬಿಟ್ಕೊಳ್ಳಲ್ಲ. ನೋಡಿ, ನೋಡಿ ಫ್ರೆಂಡ್ಸ್, ಅನ್ನ ಸಮೇತ ಮಾಡ್ಕೊಳ್ಳಿ, ಸರ್ವ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಸ್ವಲ್ಪ ಹಾಕಿದ್ದೀನಲ್ವ, ನುಣ್ಣಗೆ ಬೆಂದಿದೆ. ಅನ್ನನೂ ತಿನ್ಬೋದು. ಸರಿಯಾಗಿ ಬೆಂದಿಲ್ಲ ಅಂದರೆ ತಿನ್ನೋಕ್ಕಾಗಲ್ಲ. ಇದನ್ನು ಸೇರಿಸಿನೇ ಕುಡೀರಿ, ಅನ್ನದ ಜೊತೆ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಬಾರ್ಲಿ ಗಂಜಿ ರೆಡಿ ಆಯಿತು. ಈ ವಿಧಾನದಲ್ಲಿ ಒಂದ್ಸರಿ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಕುಡಿಯೋಕ್ಕೂ ಮಕ್ಕಳೆಲ್ಲನೂ ಇಷ್ಟಪಟ್ಟು ಕುಡಿತಾರೆ. ಟ್ರೈ ಮಾಡಿ ಒಂದ್ಸರಿ. ನನ್ನ ರೆಸಿಪಿಗಳೆಲ್ಲ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಓಕೆ.